ನಮಸ್ಕಾರ ಸ್ನೇಹಿತರೆ, ಕಲಾಭಿಮಾನಿಗಳೇ, ಕಲಾವಿದರೇ, ಪೋಷಕರೇ, ಎಲ್ಲರಿಗೂ ನಿಮ್ಮ ಪ್ರೀತಿಯ ಸೆಲ್ವಂ ಮಾಡುವ ನಮಸ್ಕಾರಗಳು. ನಾನು ನಿಮ್ಮೆಯ ಸೆಲ್ವಂ BMTC ಚಾಲಕ ಹಾಗೂ ಸಮಾಜ ಸೇವಕರು ಹಾಗೂ ನಮ್ಮ ಜೈನ ಅಧ್ಯಕ್ಷರು. ಇವತ್ತಿನ ದಿನ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪಾಪಿನಕಳ್ಳಿ ಗ್ರಾಮದಲ್ಲಿ ಹಸುಗಳನ್ನು ಕುರಿಗಳನ್ನು ಕಾಯಲಿಕ್ಕೆ ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ನಮ್ಮ ಹಿಂದೆ ಕಾಣ್ತದೆ. ನೀವು ಮೂಕಜೀವಿಗಳನ್ನು ಪ್ರೀತಿಸಿ, ಮನುಷ್ಯರಾದರೂ ಕೇಳಿ ಇಸ್ಕೊತಾರೆ. ಈ ಮೂಕಜೀವಿಗಳು ಯಾರನ್ನು ಏನನ್ನು ಕೇಳುವುದಿಲ್ಲ. ಹಾಗಾಗಿ ನಿಮ್ಮ ಮನೆಗಳ ಮೇಲೆ ನೀರುಗಳನ್ನು ಪಾತ್ರೆಗಳಲ್ಲಿ ಇಡಿ ಹಾಗೂ ಕಾಳುಗಳನ್ನು ಮನೆಯ ಮೇಲ್ಛಾವಣಿ ಮೇಲೆ ಚೆಲ್ಲಿ, ಅದು ನಿಮಗೆ ಪುಣ್ಯ ಬರ್ತದೆ, ನಿಮ್ಮ ಮಕ್ಕಳಿಗೂ ಸಹ ಪುಣ್ಯ ಬರ್ತದೆ. ದಯವಿಟ್ಟು ಮನೆ ಹತ್ರ ನಾಯಿ ಬಂದರೂ ಓಡಿಸ್ಬೇಡಿ. ಅವಕ್ಕೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ಹಾಕಿ. ನೋಡಿ, ಬಿಸಿಲು ಇಲ್ಲಿ ರಣ ಬಿಸಿಲು ನೋಡಿ. ನೀರು ಬಾಟ್ಲು ಮನೆಯಿಂದ ಬರ್ಬೇಕಾದ್ರೆ ಐಸ್ ಗಡ್ಡೆಯಾಗಿ ಬರ್ತದೆ. ಬರ್ತಾ ಅದು ಬಿಸಿ ನೀರಾಗಿಬಿಡ್ತದೆ. ಹಾಗಾಗಿ ಮೂಕ ಜೀವಿಗಳನ್ನು, ಮೂಕ ಪ್ರಾಣಿಗಳನ್ನು ಪ್ರೀತಿಸಿ. ಬಮ್ಮ ಆ ಕಡೆ, ಬರ ಕಡೆ. ದಯವಿಟ್ಟು ಇದನ್ನು ನೋಡುವ ಎಲ್ಲ ಕಲಾವಿದರು, ಕಲಾಭಿಮಾನಿಗಳು, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇರುವ ಎಲ್ಲ ನೌಕರರು ಅನೇಕರಿಗೆ ಶೇರ್ ಮಾಡಿ. ನೋಡಿ, ಇಷ್ಟೊಂದು ಸುಮಾರು ಕುರಿಗಳು ಮತ್ತು ಇದು ನಾಟಿ ಹಸುಗಳು. ಇವು ಈ ಹಾಲು ಸಹ ಇದು ಕಮ್ಮಿ, 1 ಲೀಟ್ರ್ ಇಲ್ಲ 2 ಲೀಟ್ರ್ ಅಷ್ಟೇ ಕೊಡೋದು. ಹೋಗಮ್ಮ ಮುಂದೆ, ಹೋಗ ಮುಂದೆ ಲೈ. ಹಂಗಾಗಿ ನೋಡಿ, ದಟ್ಟ ಅರಣ್ಯ ಪ್ರದೇಶ. ಇನ್ನು ಒಳಗೆ ಹೋಗ್ಬೇಕು. ಇದು ರಿಸರ್ವ್ ಅರಣ್ಯ ಪ್ರದೇಶ, ಕರ್ನಾಟಕ ಅರಣ್ಯ ಪ್ರದೇಶ ವ್ಯಾಪ್ತಿಗೆ ಬರುತ್ತದೆ ಎಲ್ಲ. ಹೋಗ ಮುಂದೆ. ಇವೆಲ್ಲ ಈ ಕಡೆ ಹೊಂಟವ, ಈ ಕಡೆ ತಿರ್ಸ್ತೆ. ಹಾಂ ಹೋಗ. ಡಾಕ್ಟರ್ ರಾಜ್ಕುಮಾರ್ ಕುರಿ ಕಾಯ್ತಾಯಿದ್ರು, ಅದೇ ರೀತಿ ನಾವು ಸಹ ಕುರಿ ಕಾಯ್ತಾಯಿದ್ವಿ. ಬಾ, ಹಿಂಗೆ ಹೋಗ್ಬಿಡ್ತಾವ. ಐಸ್ ವಾಟ್ರಲ್ಲಿ ಹೋದ ಬಿಸಿ ನೀರಾಗ್ಬಿಡ್ತೈತಲ್ಲೇ. ಹೈ ಅಣ್ಣ, ಬಿಸಿಲಿದೆ ಸ್ನೇಹಿತರೆ. ಹುಯ್ ಬಿಡ್ರು. ನೋಡು, ಇದನ್ನು ನೋಡುವ ಪ್ರತಿ ಸ್ನೇಹಿತರು ಎಲ್ಲರಿಗೂ ಶೇರ್ ಮಾಡಿ. ಬಿಡ್ರ, ಬಾಮ, ಹೋಗಿ ಮುಂದೆ ಹೋಗ. ಹುಯ್ ಹೋಗ. ನೋಡಿ, ಮನುಷ್ಯರಿಗಿಂತ ಮೂಕ ಪ್ರಾಣಿ ಎಷ್ಟು ಚೆನ್ನಾಗಿ ಮಾತು ಕೇಳ್ತದೆ. ನಮ್ಮ ಮನುಷ್ಯರಿಗಿಂತ ಒಳ್ಳೆ ಚೆನ್ನಾಗಿ ಮಾತು ಕೇಳೋದಂದರೆ ಈ ಮೂಕ ಪ್ರಾಣಿಗಳು. ಹೋಗಂದ್ರೆ ಹೋಗ್ತದೆ, ನಿಂತ್ಕೊಂಡ್ರೆ ನಿಂತ್ಕೋತದೆ.
ಹೋಗಮ್ಮ. ಬರ ಕಡೆ ಬರ. ಹೋಗ ಈ ಕಡೆ, ಹೋಗ ಈ ಕಡೆ, ಹೋಗ ಈ ಕಡೆ, ಬಾರ ಬಾ ಬಾ. ಹುಯ್ ಹುಯ್ ರಾ ಹುಯ್. ನೋಡಿ ಸ್ನೇಹಿತರೆ,